ಏ ನಿಂತ್ಕೊಳ, ಏ ಗೊತ್ತಾಗಿಲ್ಲೇನಾ? ನಾ ಬಾಳೆಸರ ವಿನಾಯಕ. ಏ ಬರ ಇಲ್ಲಿ. ಅಲ್ದಲೆ ಎಂತ ಮರ ನೋಡ್ರು ಹಂಗೆ ಹೋಗ್ತಾರ ಮರ. ಥೋ, ಹೊಸ ಕಾನ್ಸೆಪ್ಟ್ ಮಾಡಿದ್ದೆ ನೋಡ. ಯಾವ್ದು ಗೊತ್ತಾಗಿಲ್ಲ? ಅಲ್ಲ ಮೊದಲೆಲ್ಲ ಮಾಡಿದ್ದಿಲ್ಲ ನಂಗೆ ಎಲ್ಲ ನಗೆಯಡೆಲ್ಲ ಹೇಳ್ಕೇತ ಅಲ್ಲ ಇದು ಮಿಮಿಕ್ರಿ ಮಾಡಿದ್ನಿಲ್ಲ ನಾನು. ಮೊಬೈಲ್ ಮುದುಕಿ, ಈರಾ ಬೀರಾ, ಹರಿಕತೆ, ವಾರ್ತೆ ಅದು ಇದೆಲ್ಲ ಮಾಡಿದ್ನಿಲ್ಲ. ಹಂಗೆ ಈಗ ಮತ್ತೊಂದು ಮಾಡಿದ್ದೆ ನೋಡ ಹೊಸ್ತು, ಕಸ್ಟಮರ್ ಕಮಲಾಕ್ಷಿ ಹೇಳಿ ಕೇಳಿ ನೋಡ. ಇದಕ್ಕೆ ಸಹಕಾರ ಮಾಡಿದ ಯಾರು ಗೊತ್ತಿದ್ದ? ಆಶಾ ವಿನಾಯಕ. ಮತ್ತು ತಾಂತ್ರಿಕ ಸಹಕಾರ ನೀಡಿದ ಪ್ರವೀಣ್ ಗೋಕರ್ಣ, ಮತ್ತು ಭಾರ್ಗವ ಬೇದೂರು ಅವೆಲ್ಲ ಇದ್ದಿದ್ದ. ಭಾರಿ ಮಸ್ತ್ ಮಾಡಿದ್ರು ನೋಡ, ಕೇಳಿ ನೋಡ. ರಾಮ ಗೋವಿಂದ ಅಯ್ಯೋ ಕಾಳು ಜಗುತ್ತಾ ಅಂದ್ರೆ ಅಯ್ಯೋ ಒಂದೊಂದ್ಸರಿ ಅಂತೂ ಅಚ್ಚ ಮನೆ ಸೀಟ ನಮ್ಮಂಗಾದ್ರು ಬರಲಾಗುತ್ತೆ ಕಂತು. ದೇವ ಒಡಿ ನಮ್ಮನಿ ಜಗುತ್ತು ಈ ಕಾಲು ಜಗುತ್ತಲ್ಲಿ ತಂಡಿಗಿಂತ ಜಾಸ್ತಿ ಹೋಗ್ತಿದ್ದಾಗಲೇ ಹೋಗ್ತೋಳೆ. ದಿನಕ್ಕೆ ಒಂದ್ಸರಿ ಆದರೆ ಹಂಗಾದ್ರೆ ಹೋಲಾಗಿತ್ತು. ಅದಂತ ಈ ಸಾಡಿ ಹೊನ್ನೋಡ. ಇನ್ನು ಗಜಾನ ಪ್ಯಾಟಿ ಹೋಗಿದ್ದ, ತಗೊಬಂದಿದ್ದ. ಬರೀ ಒಂದು 3-4 ಹಣ್ಣು ತಿಂದು ಅಷ್ಟೇ. ಇವತ್ತು ಬೆಳಗ್ಗೆ ಪಾಯಸ ಎದ್ದು ಹೋಪ್ಲು ಆಗ್ತಿಲ್ಲ, ಎದ್ದು ಹೋಗ್ದವ್ರು ಕೊಳಿತಿಲ್ಲ. ಎದ್ದು ಹೋಪ್ಲು ಅಂದ್ಬರಿ ಕೊಡಿ ಗೊಪ್ಪು, ಈ ಸುಟ್ಟು ಕರೆಂಟ್ ಅಂದ್ಬರಿಗೆ ತೆಗೀತವೋ ಹೋಗ್ತೋ ಅಂತೂ ತೊಳಿತಿಲ್ಲ. ಕೋತಾ ಅಂದ್ಬಿಡಿ ಕಡ ಪಾಟಿ ಅಂತ ಸುಟ್ಕಾಡ. ಒಟ್ಟಿನಲ್ಲಿ ಈ ಕಾಲು ತೆಗುತ್ತಾ ಭಾರಿ ರಗಳೆ ಹೋಗ್ತಾನೆ ಸರಿಯಾ. ಮೊನ್ನೆ ಗಜಾನ್ ನಮ್ಮ ಪಲ್ಲಿಗೆ ಬೆಳ್ಳಕಲ್ಲ ಡಾಕ್ಟ್ರನ್ನ ಕರ್ಕೊಬಂದಾಳತ್ತು. ಡಾಕ್ಟ್ರು ಬಂದವನ ಹಿಂಗೆ ಕಾಲು ಎತ್ತವನಪ್ಪ, ಈ ಅಂತ ಮಾಡ್ದ ಅಂತ ಸುಡ್ಗಾಡ. ಒಂದ್ಸರಿ ಜಿ ಹೋಪನನ್ನು ಉದಿಯಾತು. ಅದು ಅಂತ ಮಾಡ್ತಾನೆ ಹೇಳಿ ಹಿಂಗೆ ಬಗ್ಗಿ ನೋಡ್ದೇಳಾತು. ಡಾಕ್ಟ್ರು ನಿಂಗೆ ಅಂತ ಕೆಲಸ ಸುಮ್ಮನೆ ಮನ್ಕೆ ಅನ್ನಪ್ಪ. ಅಲ್ಲ ಅಂತ ಅಥವಾ ಎಮ್ಮಿಂಗ್ ಮಾಡ್ತಾಯಿದ್ರು ನಾವು ಡಾಕ್ಟ್ರು. ಹೆಂಗೆ ಮಾಡ್ತಾಯಿದ್ರಪ್ಪ ನೀವು ಉದಿ ಹಾಕ್ತೋಳು ಅಂದಾನೆ ಹಿಂಗೆ ಬಗ್ಗಿ ನೋಡಿದ. ಅಯ್ಯೋ ಅದು ಸುತ್ತ ನೋಡ್ದೆ ಕೊಡ್ತಿಲ್ಲ. ಕಾಲು ಜಗುತ್ತನೇ ಕೇಳ್ಕೈತೆ, ದಿನ ಹೆಚ್ಚಾಗ್ತಾ ಇದ್ದೀವಿ. ಅಯ್ಯಯ್ಯೋ ಹೊಣಿ ಹುಂಡು ಕಡಿಮೆ ಆಗಿಲ್ಲ ಹೇಳಿ ಸುಮಾರು ಎಲ್ಲ ಡಾಕ್ಟ್ರು ಬಂದೋಡ. ಮನೆ ಹಾಸಿ ಮನೆ ಡಾಕ್ಟ್ರು ಬಂದ, ಕಿಬ್ಬಳ್ಳಿ ಡಾಕ್ಟ್ರು ಬಂದ, ಇನ್ನು ಎಮ್ಮೆ ಡಾಕ್ಟ್ರೊಬ್ಬ ಬೊಪ್ಪರು ಬಾಕಿ ಇದ್ದು. ಬಂದವೆಲ್ಲ ಹಿಂಗೆ ಕಾಲು ಎತ್ತು ಹೇಳ್ಕೈತಾನೆ ಬತ್ತ. ಎಂತ ಮಾಡ್ತೋ ಎಂತ ಬಿಡ್ತೋ ಗೊತ್ತಿಲ್ಲ. ನಮಗೆ ಉದಿ ಈ ಕಾಲು ಗೊತ್ತಿ ಯಾರು ಜಗುತ್ತದ ಗೊತ್ತಿಲ್ಲ. ಅಯ್ಯಯ್ಯಯ್ಯ ಈ ಸಿದ್ದಾಪುರ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತೀವನ್ನಪ್ಪ ಗಜಾನ್ನ. ಇನ್ನು ಅವ್ರ ಹತ್ರ ಹೋಗ್ಬೇಕಾದ್ರೆ ಇನ್ನು ಕಾಲು ಎತ್ಕೊಂಡೇ ಹೋಗಮ್ಮ ಅಂತ ಸುಡ್ಗಾಡ. ಅಯ್ಯಯ್ಯ ಇದ್ರಲ್ಲಿ ಯಮನೆ ವಿನಾಯಕ್ ಒಂದಿಲ್ಲ, ಅವನು ಬೆಂಗಳೂರು ಬದಿಗೆ ಇದ್ದ. ಇದ್ದರೆ ಏನು ಗೋಳು ಹೊಯ್ಯವೋ ಹೊಯ್ಕೊತಿದ್ದ. ಅಯ್ಯಯ್ಯ ಇವತ್ತು ನೋಡು ಮನೇಲಿ ಒಬ್ಬನೊಬ್ರು ಇಲ್ಲ. ಕಾಗಿರೋದಂಥ ದೇವ್ ಕಾಡಿ ಅವಳ ಜಯ ಅಲ್ಲಿಗೆ ಹೋಗಕತ್ತಲ್ಲಿ. ವಿನಾಯಕನ ಹೆಂಡತಿ ಬಂದಿಲ್ಲ, ಅದು ಬಂದಿಟ್ಟು ನನಗೆ ಹಿಂಗೆ ಕಾಲ್ಗೆಲ್ಲ ಒಟ್ಟು ಕೊಟ್ಟಿತ್ತಾನ, ಅದು ಬಂದಿಲ್ಲ. ಅಯ್ಯಯ್ಯೋ ಗಜಾನ ಕೃಷಿ ಸಂಘಕ್ಕೆ ಅಲ್ಲೆಲ್ಲ ಹೊಂಟಿದ್ನಪ್ಪ. ಇನ್ನು ಮೊಬೈಲ್ ತಗೊಂಡು ಹೋಗ್ಕೆ ಹೇಳಿದ್ನಪ್ಪ. ಇಲ್ಲಿ ಬಿಟ್ಟಿಗೆ ನೋಡ್ಬಿಟ್ನ ಅಂತ ಕತ್ತೀಯ. ಮನೇಲಿ ಯಾರು ಇಲ್ಲೋದಾಗಲೇ ನೆಂಟರು ಬತ್ತ 108 ಫೋನು. ಮಣ್ಣಿನ ಹಿಂಗೆ ಆಯ್ತು, ಮನೇಲಿ ಒಬ್ಬನೊಬ್ರು ಇಲ್ಲ. ರಾಧನವು ಚಾರಿಗೆ ಹೋದೋ ಇನ್ನೊಬ್ಬ ಬಂದಿದ್ಬಿಲ್ಲ. ಗಜಾನ ಮೊಬೈಲಿಗೆ ಹಿಂಗೆ ಫೋನ್ ಬಂತೋಳಾತು. ಯಾರು ಇಲ್ಲ ಮನೆಯಲ್ಲಿ ಹೇಳಿ ಫೋನ್ ಎತ್ತಿದೆ. ಎತ್ತಿದ್ಬಿಡ್ಲೆ ಅಂತ ಹಿಂಗೆ ಕಸ್ಟಮರು ಅಂದ. ಎಂತ ಅಂದ್ಕೊಂಡು ಹಿಂಗೆ ಕಷ್ಟದೇ ಅಮ್ಮವ್ರೆ ಹೇಳ್ತಾರಲ್ಲಿ ಮನೆ ಬಂದ್ಕೊಂಡು ಹಾಗೆ ಫೋನ್ ಮಾಡ್ಕೊಂಡು ಹೇಳ್ತಾ ಹೇಳಿ ಕಷ್ಟ ಯಾರಿಗೆ ಇರಲಿಲ್ಲಟಮ್ಮ. ಈಗೆಲ್ಲ ಹಿಂಗೆಲ್ಲ ಫೋನ್ ಮಾಡ್ಕೊಂಡು ಕಸ್ಟಮರ್ ಹೇಳಿದೆಲ್ಲ ಗೊತ್ತಾಗೋದಿಲ್ಲ. ಈ ಮನೆಯಲ್ಲಿ ಅಂತ ಯಾರು ಇಲ್ಲ, ಗಂಡಸು ಬೇರೆ ಇಲ್ಲ ಈಗ ಅಂತ ಮಾಡೋಕ್ಕಾಗೋದಿಲ್ಲ. ಕಡೆಗೆ ಹಿಂಗೆ ಹೇಳ್ಕೊತಾರೆ ಹೇಳೋದಂಗೆ ಆ ಕಡೆಗೆ ಫೋನ್ ಇತ್ತ ಅಂತ ಅನಿಸ್ತೇನೆ. ಕಡೆಗೆ ಒಬ್ಬನೇ ಗಜಾನ ಹತ್ರ ಬಂದ್ಕೊಂಡು ಹೇಳೋದಂಗೆ ಗಜಾನ ನೆಗೆ ಅರ್ಥ. ಅಯ್ಯೋ ಕಸ್ಟಮರು ಅಂದರೆ ಫೋನ್ ಆಫೀಸ್ ನಾವು ಹಂಗೆಲ್ಲ ಹೇಳೋದಿಲ್ಲ, ನಿನ್ನ ಹೆಸರು ಹೇಳೋವು ಅಂದ. ಅದೇ ಒಂದೊಂದು ಸಲ ನೀನು ರಗಳೆ ಆಗೋಗ್ತೀವಿ. ಸುಟ್ಟು ಕಿವಿ ಬೇರೆ ಕೇಳ್ತಿಲ್ಲ ಒಂದೊಂದು ಸರಿಯಾ. ಅಯ್ಯಯ್ಯ
ಈಗ ಯಾರು ಫೋನ್ ಮಾಡ್ರು ಹೆಸರು ಕೇಳ್ಕೊಬಿಡ್ತೇನು. ಅದು ಒಂದೊಂದು ಸಲ ಕಿವಿ ಕೇಳಿದ್ರೆ ಕೆಳಗಡೆ ಆಗೋಗ್ತವೆ. ಇವತ್ತಿನ್ನು ಎಷ್ಟು ಫೋನ್ ಬಬ್ರಿದ್ದ ಯಾರು ಮನೇಲಿಲ್ಲ ಹೇಳಿ ದೊಡ್ಡ ರಗಳಿ ಆಗೋಗ್ತವೆ. ಇವತ್ತು ನೋಡು ಗಜಾನ ಬಿಟ್ಟಿಗೆ ಹೋದಾಡ ಅದೇ ಹೇಳು ಬಾಯಿ ಮುಟ್ಟೋ ತನಕ ನೋಡು ಅಲ್ಲೇ ಫೋನ್ ಬಂದು ಬಿಟ್ಟುರ ಬಂತು ನೋಡ್ರೆ ತಡಿಯ ಬಂದು ತಡಿ. ಹಲೋ, ನಾನು ಸತ್ಯನಾರಾಯಣ ಅಂತ ಹೇಳಿ ಕರೆ ಮಾಡ್ತಾ ಇರೋದು. ಸತ್ಯನಾರಾಯಣನ? ಹೌದು, ಸತ್ಯನಾರಾಯಣ ಕರೆ ಮಾಡ್ತಾ ಇರೋದು. ಹೌದಾ, ಕರೆ ಮಾಡ್ತಾ ಇದ್ರ? ಅದೇ ಮೊನ್ನೆ ನಿಮ್ಮನೆ ಗಂಗು ಬಂದಿದ್ದು ಹೇಳಿತ್ತು ಕರೆಗಿದೆ ಮಾಡಿ ಕೇಳೋವು ಕಾರ್ಯಕಟ್ಲೆ ಬಂತೋಳಿ. ಅಲ್ಲ, ನಾನು BSNL ಕಸ್ಟಮರ್ ಕೇರಿಂದ ಮಾತಾಡ್ತಾ ಇರೋದು ಅಮ್ಮ. ಓ, ಕಸ್ಟಮರಾ? ನನ್ನ ಹೆಸರು ಕಮಲಾಕ್ಷಿ. ಅದೇ ನಮ್ಮನೆ ಗಂಗನ ಮಗ ಸತ್ಯನಾರಾಯಣ ನಡಿದಾನೆ, ಅವನು ಧ್ವನಿ ಕೇಳ್ದಂಗೆ ಆಗೋಯ್ತು. ನೀವು ಎಲ್ಲಿಂದ ಮಾತಾಡ್ತಿಗೆ ತಿಂತಿದ್ದೀರಿ? ಎಂತ ಬೇಕಾಗಿತ್ತು? ಮಿಸ್ಟರ್ ಗಜಾನನ್ ಹೆಗಡೆ ಅವರಿದ್ದಾರಾ? ಹೌದಿಲ್ಲ, ಕೃಷಿ ಸಂಘಕ್ಕೆಲ್ಲ ಹೋಗಿದ್ದಾರೆ. ಸಣ್ಣಗಿಂತ ಕಡಿಮೆ ಮಾಡಿದ್ರೆ ಸಿಗ್ತಾರನ. ಓಕೆ ಅಮ್ಮ, ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ಶುಭ ದಿನ. ಎಂಥ ಶುಭ ದಿನ ಎಂಥ ಕರ್ಮ. ನಮ್ಮ ಫೋನ್ ಇಟ್ಟದಾಗಲೂ ತಪ್ಪಿಲ್ಲ ಅಂತ ಎಲ್ಲ ಕಾರ್ ಜೌಟ್ ಅಂದ್ಬಿಡಿ. ರಾಮ ಗೋವಿಂದ ಪರಮಾತ್ಮ.